ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಈ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಸಕ್ಸಸ್ಫುಲ್ಲಾಗಿ 1 ವೀಕ್ ಕಂಪ್ಲೀಟ್ ಆಯಿತು. ತುಂಬ ಜನಕ್ಕೆ ಇಷ್ಟ ಆಗಿದೆ ಈ ಚಾಲೆಂಜ್ ಬಂದ್ಬಿಟ್ಟು. ಮೇಯ್ನಾಗಿ ಹೌಸ್ ವೈಫ್ಗಳಿಗಂತೇಳಿ ಈ ಡಯಟ್ ಚಾಲೆಂಜ್ನ ನಾನು ತೊಗೊಂಡಿದ್ದೆ. ಸೊ ಅದೇ ಥರ ಪ್ಲ್ಯಾನ್ ಮಾಡಿದ್ದೆ. ಬರೀ ಹೌಸ್ ವೈಫ್ಗಳಿಗೆಲ್ಲ ಪ್ರತಿಯೊಬ್ಬರು ಮಾಡ್ಬೋದಾದಂಥ ಈಸಿ ಮೆಥಡ್ ಆ್ಯಂಡ್ ಈಸಿ ವೇ ಆಫ್ ಡಯಟಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಮನೆಯಲ್ಲೇ ಎಲ್ಲರಿಗೂ ಮಾಡುವಂಥ ಅಡುಗೆನ ನಾವು ಡಯಟ್ ಫುಡ್ ಥರ ಕನ್ವರ್ಟ್ ಮಾಡಿಬಿಟ್ಟು ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋ ಥರ ನಾವು ಈ ಚಾಲೆಂಜ್ನ ತೊಗೊಂಡಿದ್ದೀವಲ್ಲ, ಹಾಗಾಗಿ ತುಂಬ ಜನಕ್ಕೆ ಇಷ್ಟ ಆಯಿತು ಆ್ಯಂಡ್ ಒಳ್ಳೆ ರೆಸ್ಪಾನ್ಸೂ ಸಿಕ್ತು. ನನ್ನ ಜೊತೆ ನೀವು ಎಷ್ಟೊಂದು ಜನ ಈ ಡಯಟ್ ಚಾಲೆಂಜ್ನ ಫಾಲೋ ಮಾಡ್ತಿದ್ದೀರಾ ಅಂತೇಳಿ ಕಮೆಂಟೂ ಮಾಡ್ತಾಯಿದ್ದೀರಾ. ಸೊ ನಾನು ನಿಮ್ಗೆ ಮೊದಲೇ ತಿಳಿಸಿದ್ದೆ, ಎವ್ರಿ ವೀಕು ನಮ್ಮ ಚಾಲೆಂಜಲ್ಲಿ ಚೇಂಜಸ್ ಮಾಡ್ತೀನಿ. ಸೊ ದಟ್ ನಮಗೆ ಯಾವ್ಯಾವ ಥರ ಐಡಿಯಾಸ್ ಇನ್ಕ್ಲೂಡ್ ಮಾಡ್ಬೋದು ಅನ್ನೋದು ನಿಮಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಇದನ್ನು ಅಂದ್ಕೊಂಡಿದ್ದೀನಿ. ಸೊ 1 ವೀಕ್ ಆಯ್ತೀಗ. ಸೊ 1 ವೀಕಲ್ಲಿ ಏನೆಲ್ಲ ರೂಲ್ಸ್ ಫಾಲೋ ಮಾಡಿದ್ವಿ ಆ್ಯಂಡ್ ಯಾವ್ಯಾವ ಥರ ಫುಡ್ ತೊಗೊಂಡ್ವಿ, ಏನೇನು ಇನ್ಕ್ಲೂಡ್ ಮಾಡ್ಕೋಬೇಕಿತ್ತು ಕಂಪಲ್ಸರಿಯಾಗಿ ಅನ್ನೋದನ್ನ ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಇವತ್ತು ಡೇ 8. ಸೊ ಇವತ್ತಿಂದ ಸ್ವಲ್ಪ ಚೇಂಜಸ್ ಇರುತ್ತೆ ನಮ್ಮ ಡಯಟ್ ಚಾಲೆಂಜಲ್ಲಿ. ಅದು ಏನು ಚೇಂಜಸ್ ಮಾಡಿದ್ದೀನಿ ಅಂತ ಇವತ್ತಿನ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ ಈ ಚಾಲೆಂಜಲ್ಲಿ ಈ 2nd ವೀಕು ಏನೆಲ್ಲ ಚೇಂಜಸ್ ಮಾಡಿದ್ದೀನಿ ಆ್ಯಂಡ್ ಡಯಟ್ ರೊಟೀನ್ ಯಾವ ಥರ ಇರುತ್ತೆ ಆ್ಯಂಡ್ ಏನೆಲ್ಲ ರೂಲ್ಸ್ ಫಾಲೋ ಮಾಡಬೇಕು ಅಂತೇಳಿ. ಸೊ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಆ್ಯಂಡ್ ನಾವು ಫಸ್ಟ್ ವೀಕಲ್ಲಿ ನಾವು ಮನೆಯಲ್ಲಿ ಮಾಡಿರೋವಂಥ ಫುಡ್ ಏನಿರುತ್ತಲ್ಲ, ಬ್ರೇಕ್ಫಾಸ್ಟ್ ಇಲ್ಲ ಮಧ್ಯಾಹ್ನ ಊಟ, ಅದಕ್ಕೆ ಪ್ರೋಟೀನ್ ಆ್ಯಡ್ ಮಾಡ್ಕೋಬೇಕಿತ್ತು. ಆ್ಯಂಡ್ ಕಂಪಲ್ಸರಿಯಾಗಿ 1 ಸ್ಪೂನು ಮಿಕ್ಸ್ಡ್ ಸೀಡ್ಸ್ನ ಯೂಸ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು 8 ಗ್ಲಾಸಸ್ ನೀರು ಕುಡಿಬೇಕು. ಆ್ಯಂಡ್ ಮಧ್ಯಾಹ್ನ ಕಾಳು ಕಂಪಲ್ಸರಿ ಒಂದು ಇರಬೇಕು. ಸೊ ಈ ಥರದ್ದೆಲ್ಲ ನಾವು ಫಾಲೋ ಮಾಡಿದ್ವಲ್ಲ. ಆ್ಯಂಡ್ ಈಗ ಸೊ ನಾನು 8th ಡೇಗೆ ಏನೆಲ್ಲ ಫಾಲೋ ಮಾಡಿದ್ದೀನಿ ಅಂತೇಳಿ ನಾನು ತೋರಿಸಿದ್ದೀನಿ, ಹೋಗಿ ನೋಡಿ. ಸೊ ಫಸ್ಟ್ ಬಂದುಬಿಟ್ಟು ಈ 2nd ವೀಕಲ್ಲಿ ಸೇಮ್ ಫಸ್ಟ್ ವೀಕಲ್ಲಿ ಏನು 8x8 ರೂಲ್ ಇತ್ತಲ್ಲ, ವಾಟರು 8 ಗ್ಲಾಸ್ ನೀರು ಕುಡಿಬೇಕು. ಅದು ಯಾವ್ಯಾವ ಟೈಮಲ್ಲಿ ಕುಡಿಬೇಕು ಅಂತ ತಿಳಿಸಿದ್ದೀನಲ್ಲ, ಅದೇ ಟೈಮಿಗೆ ನೀವು ನೀರನ್ನ ಕುಡಿಬೇಕು. ಈ ಒಂದು ರೂಲು 2nd ವೀಕಲ್ಲೂ ಸೇಮ್ ಇರುತ್ತೆ. ಆ್ಯಂಡ್ ಮಾರ್ನಿಂಗ್ ಟೈಮಲ್ಲಿ ಎಂಟಿ ಸ್ಟಮಕ್ಕಲ್ಲಿ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ತೊಗೋಬೇಕು. ಸೊ ಯಾವುದಾದ್ರೂ ನಿಮಗೆ ಇಷ್ಟ ಆಗೋ ಅಂಥ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಳ್ಳಿ. ಸೊ ಹೌಸ್ ವೈಫ್ಗಳಿಗೆ ಈಸಿ ಆಗುವಂಥ ಡ್ರಿಂಕ್ಗಳನ್ನ ನಾನು ತೋರಿಸ್ತಾ ಇರ್ತೀನಿ. ಸೊ ಹಿಂದಿನ ದಿನ ನೈಟೇ ನೀವು ಜೀರಿಗೆ ಆಗಿರ್ಬೋದು, ಮೆಂತ್ಯಕಾಳು ಆಗಿರ್ಬೋದು, ಇಲ್ಲ ಅಂತಂದರೆ ಧನಿಯಾ ಆಗಿರ್ಬೋದು, ಸೋಂಪು ಆಗಿರ್ಬೋದು, ಈ ಥರ ಕಾಳುಗಳನ್ನ ಹಿಂದಿನ ದಿನ ನೈಟೇ ಗ್ಲಾಸಲ್ಲಿ ನೆನೆಸಿಟ್ಕೊಂಡು 1 ಗ್ಲಾಸ್ ನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ನೆನೆಸಿಟ್ಕೊಳ್ಳಿ. ಸೊ ಮಾರ್ನಿಂಗ್ ಅದನ್ನ ಬಿಸಿನೂ ಮಾಡ್ದೇ ಕುಡಿಬೋದು. ಸೊ ಈ ಒಂದು ಯಾವುದಾದ್ರೂ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ನೀವು ತೊಗೋಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಮೇಯ್ನಾಗಿ 2nd ವೀಕಲ್ಲಿ ಏನು ಚೇಂಜಸ್ ಮಾಡ್ತಾಯಿದ್ದೀವಿ ಅಂದರೆ, ಫಸ್ಟ್ ವೀಕಲ್ಲಿ ಯಾವುದೇ ಥರದ ಟೈಮಿಂಗ್ ರಿಸ್ಟ್ರಿಕ್ಷನ್ ಇರಲಿಲ್ಲ, ಯಾವ ಟೈಮಿಗಾದರೂ ನಾವು ತೊಗೋಬೋದು ಅಂತ ಹೇಳಿದೆ. ಬಟ್ 2nd ವೀಕಲ್ಲಿ ನಾವು ಫಾಲೋ ಮಾಡ್ತಾ ಇರೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಫಾಲೋ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ 3 ಮೀಲ್ಸ್ ಇರುತ್ತೆ. ಸೊ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರು ಇರುತ್ತೆ. ಬಟ್ ಟೈಮಿಂಗ್ಸ್ ನಾನಿಲ್ಲಿ ನಿಮ್ಗೆ ಹೇಳ್ತಾ ಇರೋದು 14:10 ರೇಷೋನ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಮಾಡೋಣ ಅಂತೆ. ಸೊ 16:8 ಬೇಡ, ಸದ್ಯಕ್ಕೆ ಈಗ 14:10 ಈ ಚೇಂಜಸ್ನ ಕಂಪಲ್ಸರಿ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಫಾಲೋ ಮಾಡೋ ಅಂಥ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 10 ಗಂಟೆಗೆ ನನ್ನ ಈಟಿಂಗ್ ವಿಂಡೋ ಸ್ಟಾರ್ಟ್ ಆಗುತ್ತೆ, ಮತ್ತು ನೈಟ್ 8 ಗಂಟೆಗೆ ಈಟಿಂಗ್ ವಿಂಡೋ ಎಂಡ್ ಆಗುತ್ತೆ. ಸೊ ನಿಮಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕಂಪ್ಲೀಟ್ ಡೀಟೇಲಾಗಿ ನಾನು ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ತಿಳಿಸಿದ್ದೀನಿ. ಸೊ ಇನ್ನೂ ಯಾರಾದರೂ ಆ ವೀಡಿಯೋಸ್ ಗೊತ್ತಿಲ್ಲ ನಮಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಏನು ಅಂತ ಅಂದರೆ, ನೀವು ಒಂದ್ಸರಿ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಟೈಮಿಂಗ್ಸ್ ಗೊತ್ತಿದೆಯಲ್ಲ, 10 ಗಂಟೆಯಿಂದ ನೈಟ್ 8 ಗಂಟೆವರೆಗೂ ನಮ್ಮ ಈಟಿಂಗ್ ವಿಂಡೋ. ಸೊ 10 ಗಂಟೆವರೆಗೂ ನಾವು ಏನೂ ತೊಗೊಳ್ಬಾರ್ದು. ಸೊ ಈ ಒಂದು ರೂಲ್ನ ಇದರಲ್ಲಿ 2nd ವೀಕಿಂದ ನಾವು ಚೇಂಜಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೂ ಒಂದು ಮೇಜರ್ ಚೇಂಜಸ್ ಏನು ಈ 2nd ವೀಕಲ್ಲಿ ಅಂತಂದರೆ, ಎವ್ರಿ ಮೀಲ್ಗೆ ನಾವು ಪ್ರೋಟೀನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ವಿ. ಸೊ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಮನೇಲಿ ಮಾಡಿರೋಂಥ ಯಾವುದಾದ್ರೂ ಟಿಫಿನ್ ಐಟಮ್ಸ್ನ ನಾವು ತೊಗೊಳ್ತೀವಿ, ಅದ್ರ ಜೊತೆಗೆ ಪ್ರೋಟೀನ್ ಆ್ಯಡ್ ಮಾಡ್ಕೋಬೇಕು, ಫ್ರೂಟ್ ಆ್ಯಡ್ ಮಾಡ್ಕೋಬೇಕು, ನೆಕ್ಸ್ಟು 1 ಸ್ಪೂನಷ್ಟು ಸೀಡ್ಸ್ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಸೊ ಇದರಲ್ಲಿ ಏನು ಚೇಂಜ್ ಮಾಡ್ತಾ ಇದ್ದೀನಿ ಅಂದರೆ, ಇಷ್ಟು ದಿನ ಸ್ವಲ್ಪ ಕ್ವಾಂಟಿಟಿ ಅಂದರೆ ಟಿಫಿನ್ ಐಟಮ್ಸ್ ಏನಿರುತ್ತಲ್ಲ ಅದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ತೊಗೊಳ್ತಾ ಇದ್ವಿ. ಆ್ಯಂಡ್ ಪ್ರೋಟೀನು ಒಂದು ಭಾಗದಷ್ಟು ತೊಗೊತಿದ್ವಿ. ಬಟ್ ಈಗ ಏನು ಮಾಡಬೇಕು ಅಂದರೆ 2nd ವೀಕಲ್ಲಿ ಪ್ರೋಟೀನ್ನ ಜಾಸ್ತಿ ತೊಗೊಳ್ಳಿ. ಆ್ಯಂಡ್ ಟಿಫಿನ್ ಐಟಮ್ಸ್ ಏನಿರುತ್ತಲ್ಲ ಅದರದ್ದು ಪೋರ್ಷನ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಫಸ್ಟ್ ವೀಕಿಗೆ ಏನು ತೊಗೊಳ್ತಾ ಇದ್ವಲ್ಲ, ಸೊ ಅದರಷ್ಟು ಬೇಡ, ಅದಕ್ಕಿಂತ ಸ್ವಲ್ಪ ಕಡಿಮೆ ಪೋರ್ಷನ್ ತೊಗೊಂಡು ನಾವು 2nd ವೀಕಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಇದು ಒಂದು ಮೇಜರ್ ಚೇಂಜ್ ಅಂತ ಹೇಳ್ಬೋದು 2nd ವೀಕಲ್ಲಿ. ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ನಾವು ತೊಗೊಳ್ತಿದ್ದಂಥ ಪ್ರೋಟೀನು ಸ್ವಲ್ಪ ಜಾಸ್ತಿ ತೊಗೊಂಡು ಕಾರ್ಬೋಹೈಡ್ರೇಟ್ಸ್ ಏನಿರುತ್ತಲ್ಲ
ಅವಲಕ್ಕಿ ಆಗಿರ್ಬೋದು. ಆ್ಯಂಡ್ ಇವತ್ತು ನಾನು ಮಂಡಕ್ಕಿ ತೊಗೊಂಡಿದ್ದೆ, ಮಂಡಕ್ಕಿ ಒಗ್ಗರಣೆ. ಸೊ ನಾವು ಏನೇ ಟಿಫನಿಗೆ ತೊಗೊಂಡ್ರು ಅದರದ್ದು ಪೋರ್ಷನ್ ಕಡಿಮೆ ಇರಬೇಕು ಫಸ್ಟ್ ವೀಕ್ಗಿಂತೂ ಸೆಕೆಂಡ್ ವೀಕಲ್ಲಿ. ಆ್ಯಂಡ್ ಪ್ರೋಟೀನಿಂದು ಕ್ವಾಂಟಿಟಿ ಡಬಲ್ ಇರಬೇಕು, ಆ ಥರ ನೋಡ್ಕೊಳ್ಳಿ. ಆ್ಯಂಡ್ ಇನ್ನು ಉಳಿದಿದ್ದೆಲ್ಲ ಸೇಮು, ಇನ್ನು ಫ್ರೂಟ್ ತೊಗೋಬೇಕು, ಜೊತೆಗೆ ಸೀಡ್ಸು ತೊಗೋಬೇಕು. ಆ್ಯಂಡ್ ಇನ್ನು ಥರ್ಡ್ ಮೇಜರ್ ಚೇಂಜ್ ಏನು ಅಂದರೆ, ಎವ್ರಿ ಮೀಲ್ ನಿಮ್ಮದು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಆದಮೇಲೆ ಮಿನಿಮಮ್ 5 ಮಿನಿಟ್ಸ್ ವಾಕ್ ಮಾಡಬೇಕು. ಸೊ ಇದು ಒಂದು ಕಂಪಲ್ಸರಿಯಾಗಿ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಈ 3 ಮೇಜರ್ ಚೇಂಜಸ್ನ ನಾನು ಮಾಡ್ಕೊಂಡಿದ್ದೀನಿ. ಸೊ ಕಂಪಲ್ಸರಿಯಾಗಿ ಟಿಫಿನ್ ಆದಮೇಲೆ ಒಂದು 5 ಮಿನಿಟ್ಸ್ ವಾಕ್ ಮಾಡಿ. ಆ್ಯಂಡ್ ಮಧ್ಯಾಹ್ನ ಊಟ ಆದಮೇಲೆ 5 ಮಿನಿಟ್ಸ್ ವಾಕ್, ಹಾಗೆ ಡಿನ್ನರ್ ಆದಮೇಲೆ ಮಿನಿಮಮ್ ಹೇಳ್ತಾ ಇದ್ದೀನಿ 5 ಮಿನಿಟ್ಸ್ ವಾಕ್ ಮಾಡಬೇಕು. ಆ್ಯಂಡ್ ನೀರಿಂದೆಲ್ಲ ಕುಡಿಯೋದೆಲ್ಲ ಸೇಮು, ಸೊ ಅದನ್ನೆಲ್ಲ ಫಾಲೋ ಮಾಡಲೇಬೇಕು. ಆ್ಯಂಡ್ ತುಂಬ ಜನ ನನಗೆ ಕೇಳಿರೋದೇನು ಅಂದರೆ, ಕೆಲವೊಂದು ಸಲ ಚಪಾತಿ, ರೊಟ್ಟಿ ಈ ಥರ ಮನೇಲಿ ಮಾಡದೇ ಇದ್ದಾಗ ಬರೀ ರೈಸ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಯಾವ ಥರ ಮ್ಯಾನೇಜ್ ಮಾಡ್ಕೋಬೋದು ತೋರಿಸಿ ಅಂತ ಕೇಳಿದ್ರಿ. ಸೊ ಇವತ್ತು ನಾನು ನಿಮಗೆ ತುಂಬಾ ಹೈ ಪ್ರೋಟೀನ್ ಆಗಿರೋವಂಥ ರೈಸ್ ಐಟಮ್ನ ತೋರಿಸ್ತೀನಿ. ಸೊ ಇವತ್ತು ನಮ್ಮ ಮನೆಯಲ್ಲಿ ಚಪಾತಿ, ರೊಟ್ಟಿ ಏನೂ ಮಾಡಿರಲಿಲ್ಲ. ಹಾಗಾಗಿ ಏನು ಮಾಡಿದೆ ಅಂದರೆ, ಪ್ರೋಟೀನ್ಗೋಸ್ಕರ ನಾನು ಹೇಳಿದ್ದೆ ಎವ್ರಿ ಮೀಲಲ್ಲಿ ನಾವು ಹೈ ಪ್ರೋಟೀನ್ ತೊಗೋಬೇಕು. ಅಂದರೆ ಫಸ್ಟ್ ವೀಕಲ್ಲಿ ಏನು ತೊಗೊಳ್ತಾ ಇದ್ವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರೋಟೀನ್ ತೊಗೋಬೇಕು. ಬಟ್ ಕಾರ್ಬೋಹೈಡ್ರೇಟ್ಸ್, ರೊಟ್ಟಿ, ಚಪಾತಿ, ರೈಸು, ಈ ಥರದ್ದು ಮುದ್ದೆ ಆಗಿರ್ಬೋದು, ಈ ಥರದ್ದು ಕಾರ್ಬೋಹೈಡ್ರೇಟ್ಸ್ನ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೋಬೇಕು ಅಂತ. ಸೊ ಇಲ್ಲಿ ಒಂದು ರೈಸ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಜಸ್ಟ್ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಂಡು, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್, ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಅದೇ ಸ್ವಲ್ಪ ಆಯಿಲಲ್ಲಿ ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಕುದಿಸ್ಕೊಂಡಿರೋ ಅಂಥ, ನಾವು ಮೊದಲೇ ನೆನೆಸಿ ಕುದಿಸ್ಕೊಂಡಿರೋವಂಥ ಕಾಳು, ಕಡಲೆಕಾಳು, ಬಿಳಿ ಕಡಲೆಕಾಳು ಅಂತ ಹೇಳ್ತೀವಲ್ಲ, ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಮಧ್ಯಾಹ್ನ ಕಂಪಲ್ಸರಿಯಾಗಿ ಕಾಳನ್ನ ಇನ್ಕ್ಲೂಡ್ ಮಾಡಬೇಕು, ಅದನ್ನು ರೂಲ್ ಫಾಲೋ ಮಾಡಬೇಕು ಈ ಸೆಕೆಂಡ್ ವೀಕಲ್ಲೇ. ಸೊ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಡಬಲ್ ಪ್ರೋಟೀನ್ಗೋಸ್ಕರ ನಾನು ಪನ್ನೀರ್ ಯೂಸ್ ಮಾಡಿದ್ದೀನಿ, ಕಾಳು ಯೂಸ್ ಮಾಡಿದ್ದೀನಿ. ಸೊ ನಮಗೆ ಇದರಲ್ಲಿ ಡಬಲ್ ಪ್ರೋಟೀನ್ ಸಿಗುತ್ತಲ್ಲ. ಸೊ ಇದರಲ್ಲಿ ಈ ರೈಸಿಗೆ ನಿಮ್ಗೆ ಏನೇನು ಸ್ಪೈಸಸ್ ಬೇಕೋ ಆ ಥರ ಎಲ್ಲ ನೀವು ಮಾಡ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಹಾಕ್ಕೊಳ್ಬೋದು. ನಾನು ಇಲ್ಲಿ ಸ್ವಲ್ಪ ಬಿರಿಯಾನಿ ಎಲೆನೂ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಮ್ಯಾಗಿ ಮಸಾಲ, ಉಪ್ಪು ಮತ್ತು ಜೀರಿಗೆ, ಸೊ ಇವನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಜಸ್ಟ್ 1 2 to 3 ಮಿನಿಟ್ಸಲ್ಲೇ ಈ ರೈಸ್ ರೆಡಿ ಆಗಿಬಿಡುತ್ತೆ ನಮಗೆ. ಮೊದಲೇ ಹಿಂದಿನ ನೈಟೇ ನೆನೆಸಿಟ್ಕೋಬೇಕು ಕಾಳನ್ನ. ನೆಕ್ಸ್ಟ್ ಕುಕ್ಕರಲ್ಲಿ ಒಂದು 8 ರಿಂದ 10 ವಿಷಲ್ ನಾನು ಕಾಳುಗಳನ್ನ ಕುದಿಸ್ಕೊಂಡಿದ್ದೀನಿ. ಸೊ ಈ ಥರ ಕುದಿಸ್ಕೊಂಡಿರೋಂಥ ಕಾಳುಗಳನ್ನ ಈ ಥರ ರೈಸಲ್ಲಿ ನಾವು ಆ್ಯಡ್ ಮಾಡ್ಕೋಬೋದು. ಪೋರ್ಷನ್ ಅಬ್ಸರ್ವ್ ಮಾಡಿ ನಾನು ಇಲ್ಲಿ ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಈ ರೈಸ್ ಬಂದುಬಿಟ್ಟು ಹೈ ಪ್ರೋಟೀನ್, ಹಾಗೆ ಮಕ್ಕಳಿಗೂ ಮಾಡ್ಕೊಡ್ಬೋದು. ಮನೇಲಿ ಎಲ್ಲರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ವೈಟ್ ರೈಸ್ ಮಾಡಿರ್ತಿರಲ್ಲ, ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇದರಲ್ಲಿ ಬೇಕಿತ್ತು ಅಂದರೆ ನಿಮಗೆ ಕ್ಯಾರೆಟ್, ಬೀನ್ಸ್ ಈ ಥರ ಎಲ್ಲ ವೆಜಿಟೇಬಲ್ಸ್ ಹಾಕಿನೂ ಮಾಡ್ಕೋಬೋದು. ಆ್ಯಂಡ್ ಲಂಚ್ ಪ್ಲೇಟ್ ಬಂದುಬಿಟ್ಟು ಕಂಪಲ್ಸರಿ ಸಲಾಡ್ ಇರಬೇಕು. ಆ್ಯಂಡ್ ಇವತ್ತು ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ, ನೀವು ಮೊಸರು ಬದಲಾಗಿ ಮಜ್ಜಿಗೆನೂ ಮಾಡ್ಕೊಂಡು ತೊಗೋಬೋದು. ಆ್ಯಂಡ್ ಹೈ ಪ್ರೋಟೀನ್ ರೈಸ್, ಸೊ ಈ ಥರ ತೊಗೊಂಡಿದ್ದೀನಿ. ಇದ್ರ ಜೊತೆ ನಿಮ್ಗೇನಾದರೂ ಕರಿ, ಪಲ್ಯಗಳು ಆ ಥರ ಏನಾದರೂ ಮಾಡ್ಕೊಂಡಿದ್ರು ಸೈಡಿಗೆ ತೊಗೋಬೋದು. ಆ್ಯಂಡ್ ಲಂಚ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಲಂಚ್ ಆದಮೇಲೆ ನಮ್ಮ ರೂಲ್ ಬಂದುಬಿಟ್ಟು 5 ಮಿನಿಟ್ಸ್ ವಾಕ್ ಮಾಡಲೇಬೇಕು. ಸೊ 5 ಮಿನಿಟ್ಸ್ ವಾಕ್ ಮಾಡ್ಕೊಂಡಿದ್ದೀನಿ. 5 to 6 ಮಿನಿಟ್ಸ್ ಈ ಥರ ಮನೆಯಲ್ಲಾದರೂ ಮಾಡ್ಕೋಬೋದು, ಇಲ್ಲ ನಿಮಗೆ ಸ್ಪೇಸ್ ಇದೆ ಅಂತಂದರೆ ಹೊರಗಡೆನೂ ಮಾಡ್ಕೋಬೋದು. ಊಟಕ್ಕಿಂತ ಮುಂಚೆ, ಎವ್ರಿ ಮೀಲ್ಗೂ ಮುಂಚೆ ಒಂದೊಂದು ಗ್ಲಾಸ್ ನೀರು ಕುಡಿಬೇಕು, ಅದನ್ನು ಮರೆಯೋಕ್ಕೆ ಹೋಗಬೇಡಿ ಹಾಫ್ ಆನ್ ಅವರ್ ಮುಂಚೆ. ಸೊ ವಾಟರ್ ರೂಲ್ ಮಾತ್ರ ಬ್ರೇಕ್ ಮಾಡೋ ಹಾಗೆ ಇಲ್ಲ, ಕಂಪಲ್ಸರಿಯಾಗಿ ವಾಟರ್ ರೂಲ್ನ ಫಾಲೋ ಮಾಡಬೇಕು. ಯಾಕಂದರೆ ಅದರಿಂದ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ. ಆ್ಯಂಡ್ ನಮಗೆ ತುಂಬ ಇಂಚ್ ಲಾಸ್ ಆಗುತ್ತೆ, ಫೇಸಲ್ಲಿ ಗ್ಲೋ ಬರುತ್ತೆ. ಸೊ ಈ ಥರ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಆ ನೀರು ವಾಟರ್ ರೂಲ್ನ ಫಾಲೋ ಮಾಡೋದ್ರಿಂದ. ಅದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಲಂಚ್ ಆದಮೇಲೆ ವಾಕ್ ಮಾಡ್ಕೊಂಡು ಮುಗಿಸ್ಕೊಂಡೆ. ನೆಕ್ಸ್ಟ್ ಈವ್ನಿಂಗ್ ಟೈಮಲ್ಲಿ ನಾನು ವಾಕ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ವರ್ಕೌಟ್ಸ್ನ ಸ್ಕಿಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕಂಪಲ್ಸರಿಯಾಗಿ ನಾವೇನು ಮಾಡ್ತಿದ್ವಲ್ಲ 20 ಮಿನಿಟ್ಸ್ ವರ್ಕೌಟ್ಸ್ ಮಾಡಲೇಬೇಕು. ಸೊ ನಾನಿಲ್ಲಿ ಕೆಲವೊಂದು ವರ್ಕೌಟ್ಸ್ನ ಮಾಡಿ ಮುಗಿಸ್ಕೊಂಡೆ 20 ಮಿನಿಟ್ಸು. ಸೊ ನೀವು ಸ್ಕಿಪ್ ಮಾಡ್ದೇ ವರ್ಕೌಟ್ಸ್ ಮಾಡಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತಲ್ಲ, ಯೋಗ ಮಾಡೋ ಹಾಗಿದ್ದರೆ ಯೋಗ ಮಾಡ್ಬೋದು. ಮಾರ್ನಿಂಗ್ ಟೈಮಲ್ಲಿ ವರ್ಕೌಟ್ಸ್ ಮಾಡೋ ಹಾಗಿದ್ದರೆ ಮಾರ್ನಿಂಗ್ ಟೈಮಲ್ಲಿ ಮಾಡ್ಕೋಬೋದು. ಇಲ್ಲಿ ಈವ್ನಿಂಗ್ ಟೈಮ್ ಮಾಡ್ಕೊಳ್ಳೋ ಹಾಗಿದ್ರೂ ಈವ್ನಿಂಗ್ ಟೈಮಲ್ಲಿ ಮಾಡ್ಕೋಬೋದು. ಬಟ್ ಕಂಪಲ್ಸರಿಯಾಗಿ ಗ್ಯಾಪ್ ಇರಬೇಕು. ಮಧ್ಯಾಹ್ನ ಬೇಗ ಊಟ ಮುಗಿಸ್ಕೊಂಡ್ರೆ ನಾವು ಈವ್ನಿಂಗ್ ಟೈಮಲ್ಲಿ ವರ್ಕೌಟ್ಸ್ನ ಮಾಡ್ಕೋಬೋದು. ಸೊ ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಪ್ರಾಬ್ಲಮ್ ಏನೂ ಇಲ್ಲ, ಅವಾಗೇ ಮಾಡಬೇಕು ಇವಾಗೇ ಮಾಡಬೇಕಂತ. ಆ್ಯಂಡ್ ಯಾವ ಥರ ಅನ್ನಿಸ್ತಾ ಇದೆ ಈ ಸೆಕೆಂಡ್ ವೀಕಲ್ಲಿ ನಾನು ಚೇಂಜಸ್ ಮಾಡಿರೋದು, ಇಷ್ಟ ಆಯಿತಾ? ಆ್ಯಂಡ್ ಇನ್ನೂ ಬೇರೆ ಏನಾದರೂ ಇನ್ಕ್ಲೂಡ್ ಮಾಡೋಣ ತಿಳಿಸಿ. ಸೊ ಥರ್ಡ್ ವೀಕಿಗೆ ಅದನ್ನು ನಾನು ಇನ್ಕ್ಲೂಡ್ ಮಾಡ್ತೀನಿ. ಹಾಗೆ
ಈ ಥರ ಐಡಿಯಾಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ದಾವ, ಹೇಗೆ ಅನ್ನಿಸ್ತಾ ಇದೆ? ಸೊ ನಿಮ್ಮದು ಒಪಿನಿಯನ್ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಅದನ್ನೆಲ್ಲ ನೋಡಿ ನನಗೂ ತುಂಬ ಖುಷಿ ಆಗುತ್ತೆ. ಸೊ ಆಲ್ರೆಡಿ ನಮಗೆ ಇಂಚ್ ಲಾಸ್ ಆಗ್ತಾಯಿದೆ ಆ್ಯಂಡ್ ಬೆಲ್ಲಿ ಫ್ಯಾಟ್ ಕಡಿಮೆ ಆಗಿದೆ ಅಂತ ಎಷ್ಟೊಂದು ಜನ ಹೇಳಿದ್ದೀರಾ. ಸೊ ಆ್ಯಂಡ್ ನಿಮ್ಮದು ಈ ಚಾಲೆಂಜ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇಷ್ಟಿಷ್ಟು ವೆಯ್ಟ್ ಇತ್ತು ಅಂತಲೂ ಮೆನ್ಷನ್ ಮಾಡಿದ್ದೀರಾ. ಸೊ ಈ ಚಾಲೆಂಜ್ನ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ಯಾರಾದರೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಖಂಡಿತ ಇವತ್ತೇ ಸ್ಟಾರ್ಟ್ ಮಾಡಿ. ನಿಮಗೆ 21 ಡೇಸ್ ಮಾಡೋಕ್ಕಾಗಲ್ಲ ಅಂತಂದ್ರೂ ನಿಮ್ಗೆ ಎಷ್ಟು ಡೇಸ್ ಆಗುತ್ತಾ, 1 ವೀಕ್ ಆಗುತ್ತಾ, 15 ಡೇಸ್ ಆಗುತ್ತಾ, ಈ ಥರ ನೀವು ಮಾಡ್ಕೋಬೋದು. ಬಟ್ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ತುಂಬ ಇಂಟ್ರೆಸ್ಟಿಂಗ್, ನಂಗೆ ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ಸ್ ಕೊಡೋ ಅಂಥ ಏನು ವೆಯ್ಟ್ ಲಾಸ್ ಚಾಲೆಂಜ್ ಇದು, ಪ್ರೋಗ್ರಾಮ್ ಅಂತಲೂ ಹೇಳ್ಬೋದು. ಸೊ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ ಅಂತಲೇ ನಾನು ಈ ಥರ ರೆಗ್ಯುಲರಾಗಿ ಚಾಲೆಂಜಸ್ನ ತಗೊಂಡು ನಿಮ್ಮ ಜೊತೆ ನಾನು ಮಾಡ್ತಾ ಲೈಕ್ ಮೋಟಿವೇಟೆಡ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ, ನಿಮಗೂ ಸಹ ಮೋಟಿವೇಶನ್ ಕೊಡೋದಕ್ಕೆ. ಸೊ ಮಿಸ್ ಮಾಡ್ದೇ ಈ ಥರ ಚಾಲೆಂಜಸ್ನ ತಗೊಂಡಾಗ ಅಟ್ಲೀಸ್ಟ್ ನಿಮ್ಗೆ ಎಷ್ಟು ಮಾಡೋದಕ್ಕಾಗುತ್ತೋ ಅಷ್ಟಾದರೂ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇಲ್ಲಿ ವರ್ಕೌಟ್ಸ್ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನು ಈ ಥರ ನೀರು ಕುಡಿತಾ ಇರ್ತೀನಲ್ಲ, ಸೊ ಮಕ್ಕಳು ಸಹ ನಾನು ಕುಡಿಯೋದು ನೋಡಿ ಅವರು ಕುಡಿತಾರೆ. ಸೊ ಮಕ್ಕಳು ಜಾಸ್ತಿ ನೀರು ಕುಡಿಯೋದೇ ಇಲ್ಲ, ಅದು ಬೇರೆ ಈಗ ಸಮ್ಮರು, ಅವ್ರಿಗೆ ಎಷ್ಟು ನೀರು ಕುಡಿಸೋದಕ್ಕಾಗತ್ತೋ ಹೈಡ್ರೇಟ್ ಆಗಿರಿಸ್ಬೇಕು. ಆ್ಯಂಡ್ ಈವನ್ ನಾವು ಸಮ್ಮರಲ್ಲಿ ನಮ್ಮ ಬಾಡಿನ ಎಷ್ಟು ಹೈಡ್ರೇಟ್ ಆಗಿ ಇಟ್ಕೊಳ್ತೀವೋ ಅಷ್ಟು ನಮಗೆ ಒಳ್ಳೆಯದು. ಇದು ಒಂದು ಏನು, ನಾನೇ ನೀರು ಕುಡಿತಾ ಇರ್ತೀನಿಲ್ಲ, ಲಡ್ಡು ಆರಾಧ್ಯ ಕಂಪಲ್ಸರಿ ಅವರು ಕುಡಿತಾರೆ. ಸೊ ಕಂಪಲ್ಸರಿ ನಾನು ಅವ್ರಿಗೆ ಕೊಟ್ಟರು 1 ಗ್ಲಾಸ್ ಅಷ್ಟು ನಾನು ಕುಡಿತೀನಿ. ಬಟ್ ವೀಡಿಯೋಸಲ್ಲಿ ನಿಮಗೆ ಅವರು ಸ್ವಲ್ಪ ಕುಡಿದ್ಬಿಡ್ತಾರೆ, ಸ್ವಲ್ಪ ಇರುತ್ತೇನೋ ಅಂತ ಅಂದ್ಕೊಳ್ಬೋದು. ಇಲ್ಲ, ನಾನು ಯೂಸ್ ಮಾಡೋ ಗ್ಲಾಸ್ ಬಂದುಬಿಟ್ಟು ಅರೌಂಡ್ 250 ml ಅಷ್ಟಿದೆ. ಸೊ 8 ಗ್ಲಾಸಸ್ ಅಂದರೆ 2 ಲೀಟರ್ಸ್ ಆಗುತ್ತೆ. ಲೈಕ್ ಬರೀ ನೀರಷ್ಟೇ. ಅದಾದಮೇಲೆ ನಾವು ಊಟ ಆದಮೇಲೆ, ಬ್ರೇಕ್ಫಾಸ್ಟ್ ಆದಮೇಲೆ ಎಲ್ಲ ಟೈಮಲ್ಲೂ ಕುಡಿತಾ ಇರ್ತೀವಿ. ಆ್ಯಂಡ್ ನಮಗೆ ಯಾವಾಗಾದರೂ ನೀರು ಅಡಿಕೆ ಆದಾಗ ಕುಡಿತೀವಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ವೆಯ್ಟ್ ಲಾಸ್ ಡ್ರಿಂಕ್ಸ್ ಅಂತೇಳಿ ತೊಗೊಳ್ತಾ ಇರ್ತೀವಿ. ಸೊ ಇದೆಲ್ಲನೂ ಇನ್ಕ್ಲೂಡ್ ಆಗುತ್ತೆ. ಸೊ ಆರಾಮಾಗಿ 3 ಲೀಟರ್ಸ್ ಅಂತೂ ಆಗೇ ಆಗುತ್ತೆ ನಾವು ಈ ಚಾಲೆಂಜಲ್ಲಿ ಫಾಲೋ ಮಾಡೋದು. ಸೊ ನೀರು ಬಂದುಬಿಟ್ಟು 20 kgsಗೆ 1 ಲೀಟರಷ್ಟು ಕುಡಿಬೇಕಾಗುತ್ತೆ. ಸೊ ಅಂದರೆ ನಿಮ್ಮ ಬಾಡಿ ವೆಯ್ಟು 60 kg ಇದೆ ಅಂದರೆ ಕಂಪಲ್ಸರಿಯಾಗಿ ನೀವು 3 ಲೀಟರ್ಸ್ನ ನೀರು ಕುಡಿಬೇಕು. ಸೊ ಆ ಥರ ಒಂದು ವೇಳೆ ನೀವು 70 kgs ಇದ್ರಿ ಅಂತಂದರೆ 3.5 ಲೀಟರ್ಸ್ನ ಕುಡಿಬೇಕು. ಅಥವಾ 80 kgs ಇತ್ತು ಅಂದರೆ 4 ಲೀಟರ್ಸ್. ಆ ಥರ ನೀವು 20 kgಗೆ 1 ಲೀಟರ್ ನೀರು ಕುಡಿಬೇಕು. ಈ ಥರ ಕ್ಯಾಲ್ಕುಲೇಟ್ ಮಾಡಿಕೊಂಡು ತೊಗೊಳ್ಳಿ. ಆಲ್ರೆಡಿ ಈ ರೂಲ್ಸ್ ಎಲ್ಲ ನಾನು ನಿಮಗೆ ಹಳೆ ವೀಡಿಯೋಸಲ್ಲೆಲ್ಲ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಈವ್ನಿಂಗು ವರ್ಕೌಟ್ಸ್ ಆದಮೇಲೆ 1 ಗ್ಲಾಸ್ ನೀರು ಕುಡಿದಿದ್ದೀನಿ. ಅದಾದಮೇಲೆ ಸ್ನ್ಯಾಕ್ಸ್ ಟೈಮಲ್ಲಿ ಸ್ನ್ಯಾಕ್ಸ್ ತೊಗೊಳೋದಕ್ಕೂ ಒಂದು 10 ಮಿನಿಟ್ಸ್ ಬಿಫೋರೇ ನಾನು 1 ಗ್ಲಾಸ್ ನೀರು ಕುಡಿದು, ಇವತ್ತು ಸ್ನ್ಯಾಕ್ಸಿಗೆ 2 ಖರ್ಜೂರನ ತೊಗೊಂಡಿದ್ದೀನಿ. ಯಾವುದಾದ್ರೂ ತೊಗೊಳ್ಳಿ, ನಿಮ್ಮ ಇಷ್ಟ. ಹೆಲ್ದಿಯಾಗಿರೋ ಅಂಥ ಆಪ್ಷನ್ಸ್ನ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ತೊಗೊಳ್ಳಿ. ಆ್ಯಂಡ್ ನೈಟ್ ಡಿನ್ನರ್ಗೆ ನಾನು ಮಧ್ಯಾಹ್ನ ಕಾಳನ್ನ ಕುದಿಸಿಟ್ಕೊಂಡಿದ್ನಲ್ಲ, ಸೊ ಆ ಕಾಳು ಮತ್ತು ಸ್ವಲ್ಪ ಕಾಳು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕಾಳಿಂದು ಕಟ್ಟು, ಸ್ವಲ್ಪ ನೀರು, ಕುದಿಸಿರೋಂಥ ನೀರು, ಅದನ್ನು ತೊಗೊಂಡು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದು ತೀರಾ ಕನ್ಸಿಸ್ಟೆನ್ಸಿ ನೀರು ಥರ ಇರುತ್ತೆ. ಹಾಗಾಗಿ ಆ್ಯಂಡ್ ಇದು ಒಂದು ಟಿಪ್ ಥರನೂ ಹೇಳ್ತೀನಿ, ಚಿಕ್ಕ ಮಕ್ಕಳಿದ್ದಾರೆ ಮನೆಯಲ್ಲಿ ಅಂತಂದರೆ ನಾನು ಫಾಲೋ ಮಾಡೋದು ನನಗೇನು ಯೂಸ್ ಆಗುತ್ತಲ್ಲ, ಸೊ ಅವ್ರಿಗೂ ಯೂಸ್ ಆಗೋ ಥರ ನಾನು 2 in 1 ರೆಸಿಪೀಸ್ನ ಮಾಡ್ಕೊಳ್ತಾ ಇರ್ತೀನಿ. ಸೊ ಈ ಥರ ಕಟ್ಗಳನ್ನೆಲ್ಲ ತೊಗೊಂಡಾಗ ಅವ್ರಿಗೆ ಸೂಪ್ ಥರ ಮಾಡಿಕೊಡ್ತಿರ್ತೀನಿ. ಅಂದರೆ ರೈಸ್ಗಳ ಜೊತೆಗೆ ಸಾರು ಥರ, ಕಟ್ಟಿನ ಸಾರೆಲ್ಲ ಹಾಕಿ ತಿನ್ನಿಸ್ತೀನಿ. ಅದೇ ಒಂದು ಮೆಥಡ್ ಇಲ್ಲಿ ಫಾಲೋ ಮಾಡಿದ್ದೀನಿ ನೋಡಿ. ಸೊ ಈ ಥರ ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡು ಉಳಿದಿರೋಂಥ ಕಾಳು ಹಾಗೆ ಕಟ್ಟನ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಆಲ್ರೆಡಿ ಉಪ್ಪೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಒಗ್ಗರಣೆ ಕೊಟ್ಕೊಂಡಿದ್ದೀನಿ ನೋಡಿ ತುಪ್ಪದಲ್ಲಿ. ಸ್ವಲ್ಪ ಏನು ಜೀರಿಗೆ, ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಈ ಥರದ್ದೆಲ್ಲ ಕರಿಬೇವು ಹಾಕಿ ಈ ಥರದನ್ನ ನಾನು ಮಗುಗೆ ಬಿಸಿ ಬಿಸಿ ರೈಸಲ್ಲಿ ಕಟ್ ಸಾರಾಗಿ ತಿನ್ನಿಸ್ತೀನಿ. ಆ್ಯಂಡ್ ನನಗೆ ಈ ಥರ ಸೂಪಾಗಿ ತೊಗೊಳ್ತೀನಿ. ಸೊ ನೈಟ್ ಡಿನ್ನರ್ಗೆ ಸೂಪ್ನ ತೊಗೊಂಡಿರೋದು 1 ದೊಡ್ಡ ಬೌಲಷ್ಟು. ಆ್ಯಂಡ್ ಇದ್ರ ಜೊತೆಗೆ ಬೇಕಿದ್ರೆ ಸ್ವಲ್ಪ ಸಲಾಡ್ನ ತೊಗೋಬೋದು. ಹಾಗೆ ಇಷ್ಟು ದಿನ ಡಿನ್ನರ್ನ ನಾವು 9 ಗಂಟೆ 9:30 ಈ ಟೈಮ್ಗಳೆಲ್ಲ ಕೆಲವೊಂದು ಸಲ ತೊಗೊಳ್ತಾ ಇದ್ವಲ್ಲ. ಬಟ್ ಈ ಸೆಕೆಂಡ್ ವೀಕಲ್ಲಿ ಹಾಗೆ ಮಾಡೋ ಹಾಗೇ ಇಲ್ಲ. ಯಾಕಂದರೆ ನಾವು ಸ್ಟ್ರಿಕ್ಟಾಗಿ ಇಲ್ಲಿ 14:10 ರೂಲ್ನ ಫಾಲೋ ಮಾಡ್ತಾ ಇದ್ದೀವಿ. ಸೊ 8 ಗಂಟೆ ಒಳಗಡೆನೇ ನಮ್ಮದು ಊಟ ಅಂದರೆ ನೈಟ್ ಡಿನ್ನರ್ ಕಂಪ್ಲೀಟ್ ಆಗಿರಬೇಕು. ಆ ಥರ ರೂಲ್ನ ಫಾಲೋ ಮಾಡಿ. ಸೊ ಆದಷ್ಟು ನೈಟ್ ಸೂಪ್ಸ್ನೇ ಈ ಥರ ಕಟ್ಟು ಮಧ್ಯಾಹ್ನ ಕುದಿಸಿರೋ ಅಂಥ ಕಾಳುಗಳು ಕಟ್ಟೆ ತೊಗೊಳ್ತಾ ಇರ್ತೀವಲ್ಲ, ಜಾಸ್ತಿ ಟೈಮ್ ಮಾಡ್ಕೊಳ್ಳೋ ಅಡುಗೆ ಎಲ್ಲ ಮಾಡ್ಕೋಬೇಕಪ್ಪ ಅಂತ ಏನೂ ಇರೋದೇ ಇಲ್ಲ. ಸೊ ಈಸಿಯಾಗಿ ಈ ಸೂಪ್ನ ನಾವು ತೊಗೊಂಡ್ಬಿಡ್ಬೋದು. 8 ಗಂಟೆ ಒಳಗಡೆ ತೊಗೊಳ್ಬೇಕು. ನಮ್ಮ ರೂಲ್ ಸೆಕೆಂಡ್ ವೀಕಲ್ಲಿ ಫಾಲೋ ಮಾಡಬೇಕಾಗಿರೋಂಥ ರೂಲ್ ಬ್ರೇಕ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು 8 ಗಂಟೆ ಒಳಗಡೆ ತೊಗೊಂಡಿದ್ದೀನಿ. ನಾನು ಯಾವ್ಯಾವ ಟೈಮಿಂಗ್ಸಿಗೆ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನ ಪ್ರತಿಯೊಂದನ್ನು ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ನಿಮಗೂ ಫಾಲೋ ಮಾಡೋರಿಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ
ಮಲ್ಗೋದಕ್ಕೂ ಮುಂಚೆ 1 ಅವರ್ 1 ಗ್ಲಾಸ್ ನೀರು ಕುಡಿಬೇಕು. ಸೊ ಈ ಥರ ನಂದು ಡೇ 8 ಚಾಲೆಂಜ್ ಕಂಪ್ಲೀಟ್ ಆಯಿತು ನೋಡಿ. ಸೊ ನಿಮ್ಗೆ ಇಷ್ಟ ಆಯಿತಾ ರೂಲ್ಸ್ ಎಲ್ಲ ಆ್ಯಂಡ್ ಚೇಂಜಸ್ ಮಾಡಿದ್ದೀನಲ್ಲ ಅದೆಲ್ಲ ನಿಮ್ಗೆ ಇಷ್ಟ ಆಯಿತಾ ಅಂತ ತಪ್ಪದೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.